ಧಾರವಾಡದಲ್ಲಿ ಮುಂಡಗೋಡ್ ಟಿಬೆಟಿಗ ಲಾಮಾನ ಭೀಕರ ಹತ್ಯೆ. ಕಾಲು ಕಟ್ಟಿ ಭೀಕರವಾಗಿ ಕೊಂದು ಬಿಸಾಕಿದ್ರ ಹಂತಕರು. ಧಾರವಾಡ ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮುಂಡಗೋಡಿನ ಟಿಬೆಟಿಯನ್ ಲಾಮಾ ಕ್ಯಾಂಪ್ ನಂಬರ್ 1ರ ಬೌದ್ಧ ಸನ್ಯಾಸಿಯ ಶವ ಪತ್ತೆಯಾಗಿದೆ. ಧಾರವಾಡದ ಹೊರವಲಯದ ಹೈವೇ ಪಕ್ಕದಲ್ಲಿ ಮೃತದೇಹ ರಕ್ತಸಿಕ್ತವಾಗಿ ದೊರೆತಿದ್ದು, ಲಾಮಾನ ಕಾಲಿಗೆ ಹಗ್ಗದಿಂದ ಕಟ್ಟಿ ಮುಖಕ್ಕೆ ಚಚ್ಚಿ ಭೀಕರವಾಗಿ ಕೊಲೆ ಮಾಡಿ ಬೀಸಾಕಿರೋ ಅನುಮಾನ ವ್ಯಕ್ತವಾಗಿದೆ. ಅಂದಹಾಗೆ ಲಾಮಾ ಕ್ಯಾಂಪ್ ನಂಬರ್ 1ರ ತಶಿ ದುಂಡು 38 ವರ್ಷ ಎಂಬುವನ್ನ ಶವ ಅಂತ ಗುರುತಿಸಲಾಗಿದ್ದು, ಧಾರವಾಡ ಗ್ರಾಮೀಣ ಠಾಣೆಯ ಕ್ರೈಮ್ ಟೀಮ್ನ ಪೊಲೀಸರು ಮುಂಡಗೋಡಿಗೆ ಬಂದು ಮಾಹಿತಿ ಕಲೆ ಹಾಕಿದ್ದಾರೆ. ಅದರಂತೆ ಮುಂಡಗೋಡು ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಷ್ಟಕ್ಕೂ ಅಕ್ಷರಶಃ ಅಹಿಂಸಾ ಬೋಧನೆ ಮಾಡುವ ಬೌದ್ಧ ಸನ್ಯಾಸಿಯನ್ನ ಇಷ್ಟೊಂದು ಭೀಕರವಾಗಿ ಹತ್ಯೆ ಮಾಡಿದ್ದು ಯಾಕೆ ಅನ್ನೋ ಅನುಮಾನ ಮೂಡಿದೆ. ಹಣಕ್ಕಾಗಿ ಲಾಮಾ ಹತ್ಯೆಯಾದ್ನ ಅಥವಾ ಇನ್ಯಾವುದೋ ಬೇರೆ ಕಾರಣವಿದೆಯಾ ಅನ್ನೋದು ಪೊಲೀಸರ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ.